ನಾಳೆ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿ ಚರ್ಚಿಸುತ್ತೇವೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಮಯ ಕೊಟ್ಟಿದ್ದಾರೆ. ನಾನು ಮತ್ತು ವಿಜೇಂದ್ರ ಭೇಟಿ ಮಾಡ್ತೇವೆ. ಬಿಜೆಪಿ ಅಭ್ಯರ್ಥಿಗೆ ಮೋಸ ಮಾಡಿದ್ದಾರೆ, ಸುಳಿವು ಕೂಡ ಸಿಕ್ಕಿದೆ. ಫ್ರೀಯಾಗಿ ಯಾರು ಅಡ್ಡ ಮತದಾನ ಮಾಡಿಲ್ಲ ಅಂತ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಸ್ವಂತ ಅಭಿವೃದ್ಧಿಗಾಗಿ ಹಣ ತೆಗೆದುಕೊಂಡು ವೋಟ್ ಮಾಡಿದ್ದಾರೆ. ಯಾರು ಅಂತ ಡೌಟ್ ಇದೆ, ಆದ್ರೆ ಇನ್ನು ಕನ್ಫರ್ಮ್ ಆಗಿಲ್ಲ ಅಂತ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಸುರೇಶ್ ಕುಮಾರ್ ನನ್ನ ಜೊತೆ ಫೋನ್ ಮಾಡಿ ಮಾತಾಡಿದ್ದಾರೆ. ನನ್ಗೆ ಒಂದು ಪತ್ರವನ್ನು ಕೂಡ ಕಳಿಸಿದ್ದಾರೆ. ನೆನ್ನೆ ಸದಾನಂದ ಗೌಡರು ಕೂಡ ನನ್ನ ಜೊತೆ ಮಾತಾಡಿದ್ದಾರೆ. ಮತ್ತೆ ಬೆಲ್ಲದವರು, ನಮ್ಮ ಶಿವನಾಯಕರು, ಪ್ರಹ್ಲಾದ್ ಜೋಶಿ ಅವರು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಇದು ಒಳ್ಳೆ ಸಂಪ್ರದಾಯ ಅಲ್ಲ, ಇದನ್ನು ಬೇಡ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ವಿಜೇಂದ್ರ ಅವರು ಇವತ್ತು ನನಗೆ ಸಿಗ್ತಾರೆ ದೆಹಲಿಯಲ್ಲಿ. ನಾನು ಅದನ್ನ ಮಾತಾಡ್ತೀನಿ. ಹಿರಿಯರ ಅಭಿಪ್ರಾಯ ತೆಗೆದುಕೊಂಡು ಹಿರಿಯರೆಲ್ಲ ಏನ್ ಹೇಳ್ತಾರೋ ಸಭೆ ಮಾಡೋದು ಬೇಡ, ಧರ್ಮಸ್ಥಳ ಅಲ್ಲ, ಎಲ್ಲರೂ ಹೇಳಿರೋದು ಬೇಡ, ಧರ್ಮಸ್ಥಳವನ್ನ ರಾಜಕೀಯವಾಗಿ ಯೂಸ್ ಮಾಡಬಾರ್ದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ನಾನು ಕೂಡ ರಾಜ್ಯದ ಅಧ್ಯಕ್ಷರು ಮಾತಾಡ್ತೀನಿ. ಏನ್ ಸ್ಪಷ್ಟ ಕೊಂಡಿರ್ತಾರೆ, ಏನಾಗಿದೆ ಅದು ಕೊಡ್ತೀರಿ. ಕಳೆದ ಮತದಾನ ಏನಾಗಿದೆ ಅದನ್ನ ಏನು ನಾವೇ ಕೇಳಿರೋದು ಅಪಾಯಿಂಟ್ಮೆಂಟ್. ಅವ್ರು ಬನ್ನಿ ಅಂತ ಏನಿಲ್ಲ, ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಟ್ಟಿದ್ದಾರೆ. ಆಗಿದೆ. ಇದೇನು ಫಸ್ಟ್ ಟೈಮ್ ಆಗಿದ್ಯಾ? ಕರ್ನಾಟಕದಲ್ಲಿ ಒಂದು 20 ಸರಿ ಆಗಿದೆ. ನಾವು ಕೂಡ ಮಾಡಿ ರಾಮನ್ ಲೆಕ್ಕದಲ್ಲಿ ಲೂಟಿ ಹೊಡೆಯೋರು ಕಾಂಗ್ರೆಸ್ ಬಿಜೆಪಿ ಅವರು ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಮಾಡಿ ಸತ್ಯ ಹೇಳ್ತಾರೆ ಅಂತ ಭಯಂಕರ ಪ್ರಶ್ನೆ. ಮಾಡಿದವ್ರು ಅವ್ರು ತಾನೆ, ಕಳ್ಳರು ದುಡ್ಡು ಕೊಟ್ಟವ್ರು ಅವ್ರು ತಾನೆ, ಕುದುರೆ ವ್ಯಾಪಾರ ಮಾಡಿದವ್ರು ತಾನೆ. ಕುದುರೆ ವ್ಯಾಪಾರ ಮಾಡಿದವರು ಬಂದು ಹೇಳಿ, ಒಂದು ಪ್ರಮಾಣ ಮಾಡ್ಲಿ, ನಾವು ಕುದುರೆ ವ್ಯಾಪಾರ ಮಾಡ್ಲಿಲ್ಲ. ಸವಾಲ ಇದು. ಹೌದು ನೋಡಿ, ಅಧಿಕಾರ ಇದೆ. 100 ಟ್ರಾಫಿಕ್ ಕೇಸ್ಗಳ ದಂಡ ಕಟ್ಟಿದ್ದಾರೆ ಬೈಕ್ ಸವಾರ. ರಾಜಾಜಿನಗರದ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ಕೊನೆಗೆ 50% ಆಫರ್ನಿಂದ ದಂಡವನ್ನ ಕಟ್ಟಿದ್ದಾರೆ ಬೈಕ್ ಸವಾರ. 27,500 ರೂಪಾಯಿ ದಂಡ ಪಾವತಿಸಿ ರಶೀದಿಯನ್ನ ಪಡೆದಿದ್ದಾರೆ ಈ ಸವಾರ. ಸಂಚಾರ ದಂಡಗಳ ಮೇಲೆ 50% ಡಿಸ್ಕೌಂಟ್ ಕೊಟ್ಟಿದೆ ಪೊಲೀಸ್ ಇಲಾಖೆ. ಜೂನ್ 21ರಿಂದ ಜುಲೈ 10ರವರೆಗೆ ಈ ಒಂದು ಅವಕಾಶವನ್ನು ನೀಡಲಾಗಿದೆ. ಈ ಅವಕಾಶವನ್ನ ನಾಗರಿಕರು ಬಳಸಿಕೊಂಡು ದಂಡ ಪಾವತಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಬರೋಬ್ಬರಿ 100 ಕೇಸ್ಗೆ ದಂಡವನ್ನ ಪಾವತಿ ಮಾಡಿದ್ದಾನೆ. ತನ್ನ ಬೈಕ್ ಮೇಲೆ ದಾಖಲಾಗಿದ್ದ 100 ಸಂಚಾರ ದಂಡಗಳಿಗೆ 50% ಡಿಸ್ಕೌಂಟ್ ಪಡೆದು ದಂಡವನ್ನ ಕಟ್ಟಿದ್ದಾನೆ. 100 ಕೇಸ್ ಇದ್ರೂ ಕೂಡ ಪೊಲೀಸರು ಈ ವಾಹನವನ್ನ ಹಿಡ್ದಿರ್ಲಿಲ್ವಾ ಇಲ್ಲಿವರೆಗೂ ಎನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಇಷ್ಟು ದಿನ ಪೊಲೀಸ್ ಕೈಗೆ ಸಿಗದೆ ಈತ ಹೇಗೆ ಓಡಾಡ್ತಾ ಇದ್ದ ಎನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ.